ಎಲ್ಲರಿಗೂ ನಮಸ್ಕಾರ. ತುಂಬಾ ಜನ ಕಮೆಂಟ್ ಆಗ್ತಿದ್ರ, ಏನ್ ಬ್ರೋ ವಿಡಿಯೋನೇ ಮಾಡ್ತಾ ಇಲ್ಲ, ಯಾಕೆ, ಏನಾಯ್ತು ಅಂತ. ನೋಡಿ, ನಾನ್ ಚೆನ್ನಾಗಿದ್ದೀನಿ, ಆನ್ ಡ್ಯೂಟಿ ಬಂದಿದ್ದೀನಿ ಅಷ್ಟೇ. ಇನ್ನು ವ್ಲಾಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ವ್ಲಾಗ್ ಅಲ್ಲಿ ಅಷ್ಟೇನು ಸಪೋರ್ಟ್ ಸಿಗ್ತಾ ಇಲ್ಲ ಯೂಟ್ಯೂಬ್ ಅಲ್ಲಿ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಅಲ್ಲಿ ಒಂದು ಮಿನಿಮಮ್ ಅಂದ್ರೂ ಯೂಟ್ಯೂಬ್ಗೆ ಒಂದು 5-6 ಅವರ್ ಆದ್ರೂ ಟೈಮ್ ಕೊಡಬೇಕು. ಅದೇ ಟೈಮ್ನೇ ಇಲ್ಲಿ ಆಟೋದಲ್ಲಿ ರೊಟೇಷನ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಒಂದು 35-40 ರೂಪಾಯಿ ಮ್ಯಾಕ್ಸಿಮಮ್ ರೆವ್ಯೂನ್ಯೂ ಜನರೇಟ್ ಆಗೋದು, 1,000 ಜನ ನೋಡಿದ್ರೆ. ಸೊ ಈ ತರ ಇರೋದು. ಹಂಗಾಗಿ ಸ್ವಲ್ಪ ಯೂಟ್ಯೂಬ್ ಕಡೆ ಸ್ವಲ್ಪ ಕಡಿಮೆ ಫೋಕಸ್ಸು, ಈಗ ಡ್ಯೂಟಿ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಹಾಗೆ ತುಂಬಾ ಜನ ಕೇಳ್ತಾ ಇದ್ದಿದ್ದು ಡ್ಯೂಟಿ ಇದೆಯಾ ಇಲ್ವಾ ಅಂತ. ಆಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಸ್ವಲ್ಪ ಡ್ಯೂಟಿಗಳು ತುಂಬಾ ಇದ್ದಾವೆ, ಬಟ್ ಏನಂದ್ರೆ ಕಷ್ಟ ಆಯ್ತಾ. ತುಂಬಾ ದೂರ ಪಿಕಪ್ ಹೋಗ್ಬೇಕು, ಅಕ್ಕಪಕ್ಕ ಸಿಗ್ತಿಲ್ಲ. ಇದು ಈ ಅಗ್ರಿಕೇಟರ್ ಕಂಪ್ನಿಯವರು ಬೇಕು ಅಂತ ಮಾಡ್ತಿದಾರೋ ಇಲ್ಲ ಏನ್ ಹೇಳೋದು, ಅದು ಅವ್ರು ಅದೇ ತರ ಇದೆಯೋ ಡ್ಯೂಟಿಗಳು ಅಂತಾನೆ ಅರ್ಥನೇ ಆಗಲ್ಲ, ಆ ತರ ಆಗ್ಬಿಟ್ಟಿದೆ. ಹಾಗೆ ತುಂಬಾ ಜನ ನನಗೆ ಕೇಳುವಂತಹ ಪ್ರಶ್ನೆ, ಈಗ ಸದ್ಯಕ್ಕೆ ಆಟೋ ಹಾಕೋಬಹುದಾ, ಹಾಕೊಂಡ್ರೆ ಹೆಂಗೆ ಅಂತ. ನೋಡಿ, ಫುಲ್ ಕ್ಯಾಶ್ ಅಲ್ಲಿ ನನಗೆ ತುಂಬಾ ಸತಿ ಹೇಳಿದ್ದೀನಿ, ಫುಲ್ ಕ್ಯಾಶ್ ಇತ್ತು ಅಂತಂದ್ರೆ ನಿಮ್ಮ ಕೈಯಲ್ಲಿ ನೀವು 100% ಹಾಕೋಬಹುದು, ಪರವಾಗಿಲ್ಲ, ಯಾವುದೋ ಹೆಂಗಾದ್ರೂ ತಳ್ಳಾಡ್ಬೋದು ಆಯ್ತಾ. ನೀವು ಲೋನ್ ತಗೊಂಡು ನಾನು ಮಾಡ್ತೀನಿ ಅಂದರೆ ತುಂಬಾನೇ ಸ್ಟ್ರೆಸ್ ಆಗ್ಬಿಡುತ್ತೆ. ತುಂಬ ಸ್ಟ್ರೆಸ್ಸು ಇರುವಂತಹ ಕೆಲಸ ಆಟೋ ಫೀಲ್ಡು. ನೋಡಿ, ಇವಾಗ ನಾನು ಮಧ್ಯಾಹ್ನ ಆಲ್ರೆಡಿ ಎಷ್ಟು ಸೇಮ್ ಇದೇ ಜಾಗದಲ್ಲಿ ದೊಮ್ಲೂರಲ್ಲಿದ್ದೀನಿ. ಈಗ 11:45 ಇಲ್ಲಿ ವೆಯ್ಟ್ ಮಾಡಿಕೊಂಡು ಇಲ್ಲೇ ಕೂತಿದ್ದೀನಿ. ಇಲ್ಲೇ ಮನೆಯಿಂದ ಊಟ ತಂದಿದೆ, ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಕೂತ್ಕೊಂಡಿದ್ದೀನಿ. ಈಗ 2:15 ಟೈಮ್ ಆಯಿತು. ಹಾಗೆ ಇವಾಗಲೂ 1-2 ಮೆಸೇಜ್ ಬಂತಲ್ಲ, ಅದಕ್ಕೋಸ್ಕರ ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಇವಾಗ ಯಾವ ಥರ ಆಗ್ಬಿಟ್ಟಿದೆ ಅಂತಂದರೆ ಆಟೋ ಫೀಲ್ಡು, 20 ವರ್ಷ 18 ವರ್ಷ ಈ ಥರ ಹುಡುಗರು ತುಂಬ ಜನ ಆಟೋ ಹಾಕ್ಕೊತಾ ಇದ್ದಾರೆ ಆಯಿತಾ. ಯಾಕಂತಂದರೆ ಏನೋ ಒಂದು ಕೆಲಸ, ಸ್ವಂತ ಕೆಲಸ ಮಾಡ್ತೀವಿ, ಸ್ವಂತ ಒಂದು ಸಣ್ಣ ಇನ್ವೆಸ್ಟ್ಮೆಂಟು, ಸಣ್ಣ ಅಲ್ಲ, 2.5 ಲಕ್ಷ ಅಂದರೆ ಸಣ್ಣ ಇನ್ವೆಸ್ಟ್ಮೆಂಟ್ ಅಲ್ಲ. ಬಟ್ ಏನಂದರೆ ತುಂಬ ಜನಕ್ಕಿರುವಂತಹ ಮೈಂಡಲ್ಲಿ ಈ ಇನ್ವೆಸ್ಟ್ಮೆಂಟಲ್ಲಿ ನಮ್ಮ ಸ್ವಂತ ಕೆಲಸ ಮಾಡ್ತೀವಿ ಅಂತ. ಎಸ್, ಅದು ಟ್ರೂ ಇದೆ. ಆದರೆ ಈ 20 ವರ್ಷ 18 ವರ್ಷ ಈ ಹುಡುಗರಿಗೆ ಏನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸ್ವಂತ ಕೆಲಸ ಅಂತ ಏನೋ ಬರ್ತೀರಾ, ಬಟ್ ಏನಂತಂದರೆ ಹೋಗ್ತಾ ಹೋಗ್ತಾ ಒಂದೊಂದೇ ಕಮಿಟ್ಮೆಂಟ್ ಆಗ್ತಾ ಹೋಗುತ್ತೆ ಅಂದ್ಕೊಳ್ಳಿ. ಇವಾಗ ಎಕ್ಸಾಂಪಲು, ಒಂದು ಆಟೋ ತಗೊತೀರಾ, ಆಟೋ ಓಡಿಸ್ತಾ ಇರ್ತೀರಾ, ಒಂದು ತಿಂಗಳು 2 ತಿಂಗಳು ಬಿಟ್ಕೊಂಡು ಒಂದು 10,000 ಕಮಿಟ್ಮೆಂಟು, ಆಮೇಲೆ ಒಂದು ತಿಂಗಳು 2 ತಿಂಗಳು ಬಿಟ್ಕೊಂಡು ಒಂದು 20,000 ಕಮಿಟ್ಮೆಂಟು, ಆ ಥರ 1 ಲಕ್ಷ 1.5 ಲಕ್ಷ 2 ಲಕ್ಷ ಅಷ್ಟು ಕಮಿಟ್ಮೆಂಟ್ ಮಾಡ್ಕೊಳ್ಳೋಂತಹ ಚಾನ್ಸಸ್ ಇದೆ, ಮಾಡ್ಕೊತಾ ಇದ್ದಾರೆ, ಇದೇ ನಡೀತಾ ಇರೋದು ಆಯಿತಾ. ಸದ್ಯಕ್ಕೆ ಇರೋಂತಹ ಬೆಂಗಳೂರಲ್ಲಿ ಆಟೋ ಫೀಲ್ಡ್ ಪರಿಸ್ಥಿತಿ. ಸೊ ನಾನು ಈ 20-25 ವಯಸ್ಸು ಒಳಗಡೆ ಯಾರೆಲ್ಲ ಇದ್ದೀರಾ, ನಾನು ಹೇಳೋದು ಅವ್ರಿಗೆ ಬೆಸ್ಟ್ ಏನಪ್ಪ ಅಂತಂದರೆ, ನೀವು ಯಾವುದಾದ್ರೂ ಒಂದು ಬೇರೆ ಅವಕಾಶಗಳನ್ನ ಹುಡುಕ್ಬೋದು, ಬೇರೆ ಆಪರ್ಚುನಿಟಿನ ಹುಡುಕಿದ್ರೆ ಒಳ್ಳೇದು ಅನ್ನೋದು ಈ ವಿಡಿಯೋ ಮುಖಾಂತರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಈ ಆಟೋ ಫೀಲ್ಡ್ಗೆ ಒಂದು ಸತಿ ಬಂದು ನೀವು ಸ್ಟಕ್ ಆಯಿತು ಅಂದರೆ, ಕಮಿಟ್ಮೆಂಟ್ ಒಂದು ಸತಿ ಸ್ಟಾರ್ಟ್ ಆಯಿತು ಅಂತಂದರೆ ಈ ಕಮಿಟ್ಮೆಂಟ್ನ ನೀವು ತೀರ್ಸೋಕ್ಕೆ ಆಗೋದೇ ಇಲ್ಲ, ತುಂಬ ಕಷ್ಟ ಇದೆ. ಈ ಒಂದು ಕಮಿಟ್ಮೆಂಟ್ ಮುಗ್ಸೋಕ್ಕೆ ಇನ್ನೊಂದು ಕಮಿಟ್ಮೆಂಟ್ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಅದ್ರ ಜೊತೆಗೇನೆ ಒಂದು ಸತಿ ಕಮಿಟ್ಮೆಂಟ್ ಆಗೋಯ್ತು ಅಂದರೆ ಒಂಥರ ಟ್ರ್ಯಾಪ್ ಇದ್ದಂಗೆ ಆಯಿತಾ. ಮತ್ತೆ ಆಟೋ ಫೀಲ್ಡ್ನ ಬಿಟ್ಟು ನಾನು ಒಯ್ತೀನಿ ಅನ್ನೋಕ್ಕೂ ಆಗಲ್ಲ, ಆಟೋ ಫೀಲ್ಡ್ನ ಬಿಡೋಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ ಬಂದು ತಲುಪುವಂತಹ ಚಾನ್ಸಸ್ಸು. ಸೊ ಎಕ್ಸಾಂಪಲು, ನನ್ನ ಕೇಸ್ ಕೂಡ ಹಂಗೇನೆ ಆಗಿದ್ದು. ನಾನು ಸುಮಾರು ಕೆಲಸ ಆಪರ್ಚುನಿಟಿ ಬಗ್ಗೆ ಹುಡುಕಿದ್ದೀನಿ, ಕೆಲಸ ಟ್ರೈ ಮಾಡಿದ್ದೀನಿ. ಬಟ್ ಏನಂತಂದರೆ ಕಂಫರ್ಟಬಲ್ ಅನ್ಸೋದು ಆಟೋ ಫೀಲ್ಡೆ. ಯಾಕೆ ಅಂತಂದರೆ, ಬಾ ರೋಡಿಗೆ ಬಾ ದುಡಿ ಅನ್ನೋದು, ಹೆಂಗೋ ನಡೆಯುತ್ತೆ, ಓಕೆ ಅಷ್ಟೇ ಆಯಿತಾ. ಏನೋ ದವಾಕ್ಬಿಡ್ತೀನಿ, ದೊಡ್ಡದಾಗಿ ಮಾಡಿಬಿಡ್ತೀನಿ ಅಂದರೆ ಕಷ್ಟ ಇದೆ. ಇನ್ನೂ ಬೇಕಾದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ದುಡಿತಾ ಇದ್ರೆ, ಪೇರೆಂಟ್ಸು ಮತ್ತು ಪರವಾಗಿಲ್ಲ, ಒಂದು ಮಟ್ಟಕ್ಕೆ ಇದೀವಿ ಅಂತಂದರೆ ಓಕೆ, ಏನೋ ಒಂದು ಇನ್ನೊಬ್ರ ಹತ್ರ ಕೆಲಸ ಮಾಡೋ ಬದಲು ನಾವು ಇಲ್ಲಿ ಮಾಡ್ಕೊತೀವಿ ಅಂತ. ನಾನೇ ಒಬ್ಬನೇ ಖುದ್ದಾಗಿ ದುಡ್ದು ಇಡೀ ಮನೆನ ಸಾಕ್ತೀನಿ, ಇದೇ ಆಟೋದಲ್ಲಿ ಮೇಂಟೈನ್ ಮಾಡ್ತೀನಿ ಅಂದರೆ ತುಂಬಾ ಕಷ್ಟ ಇದೆ. ಒಂದು ಸಣ್ಣ ಕಮಿಟ್ಮೆಂಟು, ಒಂದು ಸಣ್ಣ ಏನಾದರೂ ಒಂದು ಪ್ರಾಬ್ಲಮ್ ಬಂತು ಅಂತಂದರೆ ಮುಗೀತು ಅಂತಲೇ ಅರ್ಥ ಆಯಿತಾ. ಆದರೆ ಕೇಲ್ಕತಮ್ ನಾಟಕ ಬಂದು ಆಗುವಂತಹ ಚಾನ್ಸಸ್ ಇದೆ ಯಾವುದರಲ್ಲಿ, ಈ ಆಟೋ ಫೀಲ್ಡಲ್ಲಿ. ಹಾಗಾಗಿ ನಾನು ಯಾರಿಗೂ ಅಷ್ಟು ರೆಕಮೆಂಡ್ ಮಾಡೋದಿಲ್ಲ. ಈ 20 ವರ್ಷ 25 ವರ್ಷ ಒಳಗಡೆ
ಅವ್ರಿಗೆಲ್ಲ ಬಂದು ನಾರ್ಮಲ್ ಆಗಿ ಕಮಿಟ್ಮೆಂಟು, ಅವರ ಪೇರೆಂಟ್ಸು ಮನೆಯಲ್ಲೇ ಜವಾಬ್ದಾರಿ ಇರುತ್ತೆ. ಅವ್ರ ತಂದೆನೋ ತಾಯೋ ಹೆಂಗ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಬೆಟರ್ ಏನಂತಂದರೆ ನೀವು ಬೇರೆ ಏನಾದರೂ ಕೆಲಸಗಳನ್ನ ಕೂಡ ಟ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಒಂದು ಸತಿ ನೀವು ಆಟೋ ಫೀಲ್ಡಿಗೆ ಬಂದರೆ ಮಿನಿಮಮ್ ಅಂದರೂ 3 ವರ್ಷ ಆದರೂ 3 ವರ್ಷ ಮಿನಿಮಮ್ 3 ವರ್ಷ ನೀವು ಇಲ್ಲಿ ತಗ್ಲಾಕೊಂತೀರ. 3 ವರ್ಷ ತಗ್ಲಾಕೊಂಡ್ರೆ ಮತ್ತೆ ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಮತ್ತು ಏನು ಮಾಡೋದು, ಎಲ್ಲಿಗೆ ಹೋಗೋದು, ಯಾವ ಥರ ಅನ್ನೋದು ಏನೂ ಅರ್ಥ ಆಗಲ್ಲ ಆಯಿತಾ. ಅಂಥ ಪರಿಸ್ಥಿತಿ ಇದ್ರೂ ಆಟೋದಲ್ಲೇ, ಹೋದ್ರೂ ಆಟೋದಲ್ಲೇ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತೀವಿ. ಸೊ ಇದು ಆಟೋ ಫೀಲ್ಡ್ನ ಕತೆ ಆಗಿರುತ್ತೆ. ಇವಾಗಿನ ಪರಿಸ್ಥಿತಿಯಲ್ಲಿ ತುಂಬ ಪರ್ಮಿಟ್ಗಳು ಗೌರ್ಮೆಂಟ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 80,000 ಅಷ್ಟು ಪರ್ಮಿಟು ಅವೈಲಬಲ್ ಇದೆ ಈಗ ಬೆಂಗಳೂರಲ್ಲಿ ಆಯಿತಾ. ಸೊ ಯೋಚನೆ ಮಾಡಿ, 80,000 ಅಷ್ಟು ಪರ್ಮಿಟು ಬೆಂಗಳೂರಲ್ಲಿದೆ. ನೀವೇ ಯೋಚನೆ ಮಾಡಿರಿ. ಹಂಗಾಗಿ ಇವಾಗ ಗಾಡಿಗಳು ಬರ್ತಾನೆ ಇದ್ದಾವೆ. ಸೊ ಆದಷ್ಟು ನಾನು ನೋಡ್ತಿರೋದೇನಂತಂದರೆ PUC ಡ್ರಾಪ್ ಆಯಿತಾ, ಅರ್ಧಂಬರ್ಧ ಫೇಲ್ ಆಯಿತಾ, ಮತ್ತೆ ವಾಪಸ್ಸು ಕಟ್ಕೊಂಡು ಪಾಸ್ ಮಾಡ್ಕೊಳೋಣ ಇನ್ನು ನಮ್ಮ ಓದನ್ನ ಮುಂದುವರ್ಸೋಣ ಅಂತಂದ್ಬಿಟ್ಟು ಯಾವುದೂ ಹುಡುಗರು ಪ್ರಯತ್ನ ಮಾಡ್ತಿಲ್ಲ. ಪರವಾಗಿಲ್ಲ ಬಿಡು ಆಟೋ ಓಡಿಸ್ಕೊತೀನಿ ಅಂತ ಸೀದಾ ಆಟೋ ಫೀಲ್ಡಿಗೆ ಬರ್ತಾ ಇದ್ದಾರೆ. ಈ ಥರ ಮಾಡೋದ್ರಿಂದ ಇವಾಗ ಸದ್ಯಕ್ಕೆ ಯಾರು ಆಟೋ ಫೀಲ್ಡಲ್ಲಿ ಇದ್ದಾರೆ ಅವ್ರಿಗೂ ಎಫೆಕ್ಟು. 1-2 ತಿಂಗಳು 3 ತಿಂಗಳು 4 ತಿಂಗಳು ಯಾರು ಹೊಸದಾಗಿ ಬಂದಿರ್ತಾರ ಈ ಲೋನ್ ಮಾಡ್ಕೊಂಡವರು, ಅವ್ರಿಗೂ ಕೂಡ ಎಫೆಕ್ಟ್ ಆಯ್ತಾ. ಮೇನ್ ಏನಂತಂದ್ರೆ ಲೋನ್ ಮಾಡಿ ಅಂತೂ ದಯವಿಟ್ಟು ಗಾಡಿ ತಗೊಳಕ್ ಹೋಗ್ಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂತಂದ್ರೆ ತಗೊಳ್ಳಿ, ಹೆಂಗೋ ಆಟೋನು ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಬೇರೆ ಕೆಲಸನೂ ಮಾಡ್ಕೊಳ್ಳಿ. ಆದರೆ ನಾನು ಲೋನ್ ಮಾಡ್ಕೊಂಡೆ ಫುಲ್ಲು ತೀರಿಸ್ಕೊಂಡೋಯ್ತೀನಿ ಅಂದರೆ ತುಂಬ ಕಷ್ಟ ಇದೆ. 2 ತಿಂಗಳು 3 ತಿಂಗಳು 4 ತಿಂಗಳು ಅಷ್ಟೇ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಒಳ್ಳೆ ಹುಮ್ಮಸ್ಸಿರುತ್ತೆ, ಜೋಶ್ ಇರುತ್ತೆ, ಹೊಸ ಕೈ. ಏನು ಮಾಡ್ತೀವಿ, ಚೆನ್ನಾಗಿ ದುಡಿತೀವಿ. ಆಮೇಲೆ ಹೋಯ್ತಾ ಅಲ್ಲಿ ಟ್ರಾಫಿಕ್ಕು ಅದು ಇದು ಅಂದ್ಕೊಂಡು ಒಂಥರ ಬೇಜಾರು. ಆಮೇಲೆ ನಾವೇನೇ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನನಗೆ ಇಷ್ಟು ವರ್ಷ ನಾನು ಎಕ್ಸ್ಪೀರಿಯೆನ್ಸ್ ಇರೋನೇ ಒಂದೊಂದು ಸತಿ ಸೊ ಹೋಗಪ್ಪ ಯಾವನು ಹೋಯ್ತಾನೆ ಅನಿಸ್ಬಿಡುತ್ತೆ. ಅಂಥ ಪರಿಸ್ಥಿತಿ ಇದೆ. ಕಷ್ಟಪಟ್ಟರೆ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳಲ್ಲ. ಆದರೆ ನಾನು ಹೇಳೋದೇನಂತಂದರೆ ಆದಷ್ಟು ಈ 18 ವರ್ಷ 20 ವರ್ಷ 25 ವರ್ಷ ಒಳಗಡೆ ಯಾರೆಲ್ಲ ಆಟೋ ಫೀಲ್ಡಿಗೆ ಬರಬೇಕು ಅಂದ್ಕೊಂಡಿದ್ದೀರ, ನಾನು ಹೇಳೋದು ನೀವು ಬರೋಕ್ಕೆ ಹೋಗ್ಬೇಡಿ. ಇದ್ರ ಬದಲಾಗಿ ಬೆಟರ್ ಏನಂತಂದರೆ ಯಾವುದಾದ್ರೂ ಒಂದು ಆಪರ್ಚುನಿಟಿನ ಹುಡ್ಕೊಳ್ಳಿ. ಆಲ್ಟರ್ನೇಟ್ ತುಂಬ ಕೆಲಸಗಳಿದೆ. ಈ 18ಇಂದ 25 ವಯಸ್ಸು ಒಳಗಡೆ ಯಾವ ಕೆಲಸಕ್ಕೆ ಬೇಕಾದ್ರೂ ಆರಾಮಾಗಿ ತಿಳ್ಕೋಬೋದು, ಯಾವ ಕೆಲಸ ಬೇಕಾದರೂ ಜಾಯ್ನ್ ಆಗ್ಬೋದು, ಕಲಿಬೋದು. ಇಸ್ ಒಂಥರ ಗೋಲ್ಡನ್ ಪೀರಿಯಡ್ ಇದ್ದಂಗೆ. 25 ವಯಸ್ಸು ದಾಟ್ಮೇಲೆ ಒಂದು ಮದುವೆಗಿದ್ವಿ ಆಯಿತು ಅಂತ ಅಂದ್ಕೊಳ್ಳಿ, ಅಷ್ಟೇ ಮುಗೀತು. ಅಲ್ಲಿಂದ ಒಂದು ಕೆಲಸಕ್ಕೇ ಕಚ್ಕೊಬಿಡ್ತೀವಿ. ಆ ಕಮಿಟ್ಮೆಂಟು, ಆ ಟ್ರ್ಯಾಪ್ ಆಯಿತಾ, ಆ ಟ್ರ್ಯಾಪಲ್ಲಿ ತಗಲಾಕೊಂಡಂಗೆ ಎಲ್ಲೋದ್ರೂ ಹೆಂಗಾದ್ರೂ ಬಂದು ಅಲ್ಲೇ ಸಿಗಾಕೊಂತೀವಿ. ಸೊ ಈವನ್ ಸಿಚುವೇಶನ್ ನಂದು ಕೂಡ ಅದೇ ಆಗಿರೋದು. ಹಾಗಾಗಿ ಯಾರೆಲ್ಲ 18ಇಂದ 25 ವರ್ಷ ಒಳಗಡೆ ಇದ್ದೀರಾ ಅವರು ಬೇರೆ ಕೆರಿಯರ್ ಬಗ್ಗೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಹಾಗೆ ಇಲ್ಲಿ ಆಟೋ ಫೀಲ್ಡಲ್ಲಿ ಇವಾಗ ಸದ್ಯಕ್ಕಿರುವಂತಹ ಪರಿಸ್ಥಿತಿನಲ್ಲಿ ಫುಲ್ ಕ್ಯಾಶಲ್ಲಿ ಆಟ ಆಡ್ಬೋದು. ಲೋನ್ ಮಾಡ್ಕೊಂಡು ಆಟ ಆಡ್ತೀನಿ ಅಂದರೆ ಕಷ್ಟ ಇದೆ ಗುರುವೆ ಆಯಿತಾ. ಇಲ್ಲಾಂದರೆ ಒಂದು 50 ಇಲ್ಲ 70% ಆದರೂ ಕೈಯಿಂದ ಕಟ್ಟಿ ಡೌನ್ ಪೇಮೆಂಟ್ ಮಾಡಿಕೊಂಡು ಒಂದು ಉಳಿದಿದ್ದು ಒಂದು 30-40% ಆಟೋ ತಗೊಂಡು ನಾನು ಲೋನ್ ಕಟ್ಕೊತೀನಿ ಅಂದರೂ ಓಕೆ ಮಾಡ್ಕೋಬೋದು. ಅದು ಬಿಟ್ಟು ನಾನು ಫುಲ್ ಮಾಡ್ತೀನಿ ಅಂದರೆ 6-7 ತಿಂಗಳು 3 ತಿಂಗಳು 4 ತಿಂಗಳು ಒಳಗಡೆ ಗಾಡಿನ ವಾಪಸ್ಸು ಲೋನ್ ಕಟ್ಟೋಕ್ಕಾಗದೆ ಬಿಡುವಂತಹ ಪರಿಸ್ಥಿತಿ ಕೂಡ ಇದೆ. ಮತ್ತು ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು ಆಯಿತಾ. ಸೊ ಡೇಟ್ ತೋರಿಸ್ಬಿಡ್ತೀನಿ. ಇವತ್ತು ಡೇಟ್ ಬಂದುಬಿಟ್ಟು 30ನೇ ತಾರೀಕು ಜನವರಿ 2026 ಆಯಿತಾ, ಶುಕ್ರವಾರ ಈ ವಿಡಿಯೋ ಮಾಡ್ತಾ ಇರೋದು. ಹೆಂಗಾಗ್ಬಿಟ್ಟಿದೆ ಅಂತಂದರೆ ಬೆಳಗ್ಗೆ ಒಂದು 3 ಅವರ್ ಡ್ಯೂಟಿ ನಡೀತಾ ಇದೆ, ಸಂಜೆ ಒಂದು 3 ಅವರ್ ಡ್ಯೂಟಿ ನಡೀತಾ ಇದೆ, ಸಿಕ್ಕಾಬಟ್ಟೆ ಟ್ರಾಫಿಕ್ ಆಗಿದೆ, 6 ಅವರ್ ಡ್ಯೂಟಿ ನಡೀತಾ ಇದೆ. ಇನ್ನು ಬಾಕಿ ಟೈಮಲ್ಲಿ ಈ ಥರ ಕುತ್ಕೊಂಡು ತಲೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಹಿಂಗೆ ಮೊಬೈಲ್ ಉಟ್ಕೊಂಡು ಇಲ್ಲ ಇನ್ಸ್ಟಾಗ್ರಾಮ್ ಏನೋ ನೋಡ್ಕೊಂಡು ಕಾಲ ಕಳೆಯುವಂತಹ ಪರಿಸ್ಥಿತಿ ಸದ್ಯಕ್ಕೆ ಇರುವಂಥದ್ದು. ಸೊ ಇದಿಷ್ಟು ಡ್ಯೂಟಿ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಡ್ಯೂಟಿ ಮಾಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಬಂದು ತಗ್ಲಾಕೊಂಡ್ಬಿಟ್ಟಿದ್ದೀನಿ ಆಯಿತಾ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ಮನೆ ನಡೀತಾ ಇರೋದು, ಮೇಯ್ನ್ ಸೋರ್ಸ್ ಆಫ್ ಇನ್ಕಮ್ ಬಂದು ನನ್ನ ಆಟೋದಲ್ಲೇ ಈ ಥರ ಇರೋದು. ಹಾಗೆ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಮಾಡಬಹುದು. ತುಂಬಾ ಟಫ್ ಇದೆ, ತುಂಬ ಟಫ್, ತುಂಬ ಕಷ್ಟಪಡಬೇಕು. ಒಂದು ಮೊನ್ನೆ ಬುಧವಾರ ಒಂದು ಡ್ಯೂಟಿಗೆ ಹೋಗಿದ್ದೆ. ಬೆಳಂದೂರಿಂದ
ಚಂದ್ಸಂದ್ರ ವೈಟ್ ಫೀಲ್ಡ್ ಆಯಿತಾ, ಆ ಕಡೆಗೆ ಹೋಗಿದ್ದು ಡ್ರಾಪ್ ಮಾಡೋಕ್ಕೆ 280 ರೂಪಾಯಿ. ಅವ್ರನ್ನ ಡ್ರಾಪ್ ಮಾಡೋ ಅಷ್ಟರಲ್ಲಿ 1.25 ಅವರ್ ತಗಲೈತೆ ಆಯಿತಾ. ಸೊ ಎಷ್ಟು ಕಿಲೋಮೀಟ್ರು? 16 ಕಿಲೋಮೀಟ್ರು. ಸೊ ಯೋಚನೆ ಮಾಡಿ, ಆ ಪೀಕ್ ಅವರಲ್ಲೇ ಅಷ್ಟು ಟೈಮ್ ಹೋಗ್ಬಿಟ್ರೆ ಏನು ದುಡಿತೀರಾ? ಭಾರಿ ಟಫ್ ಆಗ್ಬಿಟ್ಟಿದೆ. ಮತ್ತು ಡ್ಯೂಟಿಗಳು ಪೀಕ್ ಅವರಲ್ಲಿ ಬೀಳ್ತಾ ಇಲ್ಲ. ಇನ್ನೊಂದು ಪಿಕಪ್ ಮಾಡೋಕ್ಕೋಸ್ಕರ ಕೂಡ ನಾನು ಮಿನಿಮಮ್ ಅಂದ್ರೂ 2 ಕಿಲೋಮೀಟ್ರು 1.25 ಕಿಲೋಮೀಟ್ರು ಹೋಗ್ಲೇಬೇಕಾಗ್ತಾ ಇದೆ. ಆ ಥರ ಆಗ್ಬಿಟ್ಟಿದೆ. ಅಲ್ಲಿ ಗಂಟ ಕಸ್ಟಮರು ವೆಯ್ಟ್ ಮಾಡಲ್ಲ. ಸೊ ಇವತ್ತು 4 ಕಿಲೋಮೀಟ್ರು ಪಿಕಪ್ಗಂತ ಹೋಗಿ ಎತ್ಕೊಂಡೋಗಿದ್ದೀನಿ. ಯಾಕಂದರೆ 1 ಕಿಲೋಮೀಟ್ರ್ ಹೋಗ್ತೀನಿ, ಕಸ್ಟಮರ್ ಕ್ಯಾನ್ಸಲ್ ಮಾಡ್ತಾರೆ. ಇನ್ನೊಂದು ಕಿಲೋಮೀಟ್ರಲ್ಲಿ ಬರ್ತಿದೆ ಪಿಕಪ್ಪು, ಅಲ್ಲಿಗೆ ಹೋಗ್ತಾ ಇರ್ತೀನಿ, ಅಲ್ಲಿಂದ ಕ್ಯಾನ್ಸಲ್ ಮಾಡ್ತಾರೆ. ನಾನು ಮೆಸೇಜ್ ಹಾಕಿರ್ತೀನಿ, ಅಲ್ಲಿ ಹೋಗೋಷ್ಟರಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಸೊ ಇಂಥ ಪರಿಸ್ಥಿತಿ ಆಗಿರೋವಂಥದ್ದು. ಸೊ ವಿಡಿಯೋ ತುಂಬ ಲಾಂಗ್ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಸ್ನೇಹಿತರೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕೆಳಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಹಾಯ್ ಅಂತ ಕಳಿಸಿ, ನಿಮಗೆ ಆಟೋ ಡೀಟೇಲ್ಸ್ ಬರುತ್ತೆ, ಎಷ್ಟು ಏನು ಪ್ರೈಸ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.